ಇವತ್ತೊಂದು ವಿಶೇಷವಾದಂತಹ ಒಂದು ವಸ್ತುವನ್ನು ತಯಾರು ಮಾಡಿ ನಿಮಗೆ ತೋರಿಸ್ತೀವಿ. ಅದರ ಹೆಸರು ರಿಂಗ್ ಫ್ಲ್ಯಾಟರ್ ಅಂತ. ನಮ್ಮ ಅಣ್ಣನ ಮಗಳು ರಿಂಗ್ ಫಂಕ್ಷನ್ ಇದೆ, ರಿಂಗ್ ಎಕ್ಸ್ಚೇಂಜ್ ಫಂಕ್ಷನ್ ಅಂತ ಕರಿತೀವಿ. ಅದಕ್ಕೆ ನಮ್ಮನೇಲಿರುವಂಥ ವಸ್ತುಗಳನ್ನೇ ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲನೇ ಸ್ಟೇಜಲ್ಲಿ ನೋಡಿ, ಇವೆಲ್ಲ ಉಪಕರಣಗಳು ಬೇಕು. ಒಂದು ಕಟಿಂಗ್ ಪ್ಲೇಯರು, ಒಂದು ಸುತ್ತಿಗೆ, ಒಂದು ನೋಸ್ ಪ್ಲೇಯರು, ಒಂದು ಕಂಬಿ. ನೋಡಿ, ಮುಖ್ಯವಾಗಿ ಬೇಕಾಗಿರೋವಂಥದ್ದು ಈ ಕಂಬಿ ಬೇಕು, ಒಂದು ಫೆವಿಕಾಲು, ಆಮೇಲೆ ಕತ್ತರಿ, ಹಾಗೆ ಸಣ್ಣದಾದಂಥ ಮಣಿಗಳು. ಇವೆಲ್ಲ ನಮ್ಮ ಮನೆಯಲ್ಲಿರುವಂಥವು. ಇದಕ್ಕೆ ಬೇಸ್ಮೆಂಟು ಪೀಸ್, ವೇಸ್ಟ್ ಪೀಸ್ ಇದು ಮನೆಯಲ್ಲಿರುವಂಥದ್ದು. ಹಾಗೆ ಒಂದು ಇನ್ವಿಟೇಷನ್ ಕಾರ್ಡು, ಇದು ಸಹ ವೇಸ್ಟ್ ಆಗಿರುವಂಥದ್ದು. ಮತ್ತು ನೋಡಿ, ಈ ಥರ ಇದು ವೇಸ್ಟ್ ಇದೆ. ವೇಸ್ಟ್ ಮೆಟೀರಿಯಲಲ್ಲಿ ಉಪಯುಕ್ತವಾದ ವಸ್ತುಗಳನ್ನು ತಯಾರು ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಹಲಿಗೆ ಚೂಪಾಗಿರುತ್ತೆ, ಹಾಗಾಗಿ ಒಂದು ಡಸ್ಟ್ ಪೇಪರನ್ನು ತೊಗೊಂಡು ಇದನ್ನು ರಬ್ ಮಾಡುವಂಥದ್ದು. ಈ ಚೂಪಿರುವಂಥದ್ದೆಲ್ಲನೂ ಅಷ್ಟರೊಳಗೆ ಈ ಒಂದು ಸ್ಮಾಲ್ ತಂತಿ, ಕಂಬಿ ಅಂತ ಕರಿತೀವಿ, ಇದನ್ನು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಫೋಲ್ಡ್ ಮಾಡ್ಕೊಳ್ಳೋಂಥದ್ದು. ನಾನು ಎಷ್ಟು ಇಟ್ಕೊಂಡಿದ್ದೀನಿ ಅಂತಂದರೆ ಒಂದು 22 ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀನಿ. ಅಂದರೆ ಇದ್ರ ಉದ್ದ 28 ಸೆಂಟಿಮೀಟರ್, ಒಟ್ಟು 44 ಸೆಂಟಿಮೀಟರ್. ಇದು ವೇಸ್ಟ್, ಇದು ನಮ್ಗೆ ಬೇಡ. ಇದು ಅದಕ್ಕಾಗಿಯೇ ಕಟಿಂಗ್ ಪ್ಲೇಯರ್ ಬೇಕು ಅನ್ನೋದು. ಇಲ್ಲಿ ಫಸ್ಟ್ ಚೂಪಾಗಿ ಮಾಡ್ಕೊಳ್ಳೋದು, ಬೆಂಡ್ ಮಾಡ್ಕೊಳ್ಳೋದು. ಈ ಥರ ಹಾರ್ಟ್ ಶೇಪ್ ಬರಬೇಕಲ್ಲ ನಮಗೆ, ಆ ಥರ ಹಾರ್ಟ್ ಶೇಪ್ ಬರೋ ಹಂಗೆ ಸ್ವಲ್ಪ ಬೆಂಡ್ ಮಾಡಿಕೊಂಡು ಮತ್ತು ಇದನ್ನು ಒಂದು ಚೌಕಾಕ ಬೇಡ. ನೋಡಿ, ಈ ಥರ ಸರ್ಕ್ಯುಲರ್ ಶೇಪ್, ಬಳೆ ಇರುತ್ತಲ್ಲ ಆ ಥರ ಶೇಪಲ್ಲಿ ಬೆಂಡ್ ಮಾಡ್ಕೊಳ್ಳೋದು. ನೋಡಿ, ಕೈಯಲ್ಲೇ ಮಾಡಿಕೊಂಡೆ ನಾನು. ಈಗ ಇದನ್ನು ಓಪನ್ ಮಾಡಿದ್ರೆ ನೋಡಿ ಹಾರ್ಟ್ ಥರ ಬರುತ್ತೆ, ಸಿಮಿಟ್ರಿ ಇರುತ್ತೆ. ಯಾಕೆ ಅದು ಫೋಲ್ಡ್ ಮಾಡ್ಕೋಬೇಕು ಅಂತಂದರೆ ಸಿಮಿಟ್ರಿ. ಒಂದು ವೇಳೆ ನಮ್ಗೆ ಇದನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳೋದು. ನೋಡಿ ಬಂತಾ? ನೋಡಿ, ಹಾರ್ಟ್ ಶೇಪ್ ಥರ ಎಷ್ಟು ಚೆನ್ನಾಗಿ ಬಂತ. ವೈಟ್ ಮಣಿಗಳಿದೆಯಲ್ವಾ, ಇದನ್ನು ಈ ಹಾರ್ಟ್ ಶೇಪ್ ಇರ್ತಕ್ಕಂಥ ಕಂಬಿಗೆ ಒಂದೊಂದನ್ನೇ ಕೋಣಿಸ್ತಾ ಬರೋದು. ನೋಡಿ, ಎಲ್ಲ ಫಿನಿಶ್ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನು ಲಾಕ್ ಮಾಡಿ ತೋರಿಸ್ತೀನಿ ನಾನು. ಹಾಗಾದರೆ ನೋಸ್ ಪ್ಲೇಯರ್ ಬಳಸ್ಕೊಂಡು ಈ ಕಡೆ ಬೆಂಡ್ ಮಾಡ್ಕೊಳ್ಳೋದು. ಇದನ್ನು ಹೀಗೆ ಬೆಂಡ್ ಮಾಡ್ಕೊಳ್ಳೋದು. ಈಗ ಬೆಂಡ್ ಮಾಡಿಕೊಂಡು ಬಿಡು ಜೈಟ್ ಹಾಕಬೇಕು. ನೋಡಿ, ಈ ಥರ ದಾರ ಹಾಕಿ ಕಟ್ಬಿಡೋಣ. ಟೈಟಾಗಿ ಕಟ್ಬಿಟ್ರೆ ಎಲ್ಲೂ ಅಲ್ಗಡಲ್ಲ, ಮನೆಗಳೆಲ್ಲನೂ ಅಲ್ಲೇ ಇರ್ತದೆ. ದಾರ ಹಂಗೆ ಇರಲಿ, ಸ್ವಲ್ಪ ಎಕ್ಸ್ಟ್ರಾ ದಾರ ಹಂಗೆ ಇರಲಿ, ನಮ್ಗೆ ಯೂಸ್ ಆಗುತ್ತೆ. ನೋಡಿ, ಇನ್ವಿಟೇಷನ್ ಕಾರ್ಡು, ಇದು ನಮ್ಗೆ ವೇಸ್ಟ್ ಪೀಸು. ಇದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾರಲಿ, ಒಂದು 2-3 ನಿಮಿಷ. ನೆಕ್ಸ್ಟು ನೋಡಿ, ಒಂದು ಮಳೆ, 3 ಮಣಿಗಳು. ಇದಕ್ಕೆ ಪೋಣಿಸೋಣ. 1 2
3 ಅಷ್ಟು ಗ್ಯಾಪ್ ಇರಲಿ, ಅಷ್ಟು ಗ್ಯಾಪ್ ಚೂಪ್ ಇರೋ ಕಡೆ ಅಷ್ಟು ಗ್ಯಾಪ್ ಇರಲಿ. ಸ್ಕೇಲ್ ಇಟ್ಕೊಂಡು ಸೆಂಟ್ರಿಗೆ 8 ಸೆಂಟಿಮೀಟ್ರ್ ಕಾಣ್ತಾ ಇದೆ ಇದರಲ್ಲಿ, ಸೆಂಟ್ರಿಗೆ ಇಟ್ಕೊಳ್ಳೋದು. ಈ ಕಡೆ ನೋಡಿ, ಈ ಕಡೆ ಒಂದಷ್ಟು ಗ್ಯಾಪ್, ಒಂದು 2 ಸೆಂಟಿಮೀಟ್ರ್ ಅಷ್ಟು ಗ್ಯಾಪ್ ಇರಲಿ. ಈ ಮಳೆ ಒಂದು ಡಾಟ್ ಇಟ್ಕೊಂಡಿದ್ದೀವಲ್ಲ, ಆ ಡಾಟ್ಗೆ ಮಳೆಯನ್ನು ಹೊಡೆಯುವಂಥದ್ದು. ನೋಡಿ, ಈ ದಾರಗಳು ಬಿಟ್ಟಿದ್ದೀವಲ್ಲ, ಇಲ್ಲಿ ಕಟ್ಟುವಂಥದ್ದು ಟೈಟಾಗಿ ಕಟ್ಟಬೇಕು. ಎಲ್ಲ ಆದ್ಮೇಲೆ ಈ ತರ ಕಾಣುತ್ತೆ. ಇದಕ್ಕೆ ಇನ್ನೂ ಒಂದಷ್ಟು ಕೆಲಸ ಇದೆ, ಇದನ್ನ ಪಕ್ಕಕ್ಕೆ ಇಟ್ಟಿರೋಣ. ಈಗ ಇಲ್ಲಿ ಉಯ್ಯಾಲೆ ತರ ಬರಬೇಕು. ಅದಕ್ಕಾಗಿ ಈ ಒಂದು ಕಾರ್ಡ್ಬೋರ್ಡನ್ನು ನಾನು ತೊಗೊಂಡು 4 ಸೆಂಟಿಮೀಟ್ರ್ 6 ಸೆಂಟಿಮೀಟ್ರ್ ರೆಕ್ಟ್ಯಾಂಗಲ್ ಆಗಿ ನೋಡಿ ಇಲ್ಲಿ ಇಟ್ಟರೆ ಉಯ್ಯಾಲೆ ಥರ ಬರುತ್ತೆ. ಈಗ ಈ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಕಾರ್ಡ್ಬೋರ್ಡ್ ಪೀಸ್ಗೆ ಇನ್ವಿಟೇಷನ್ ಕಾರ್ಡನ್ನು ಮೆಚ್ಚಬೇಕು. ನೋಡಿ, ಈ ಥರ ಮೆಚ್ಚುವಂಥದ್ದು. ಮೆಚ್ಚೋಣ, ಗಮ್ ಹಾಕೋಣ. ಈಗ ತಿರುವಾಕಿದ್ರೆ ನೋಡಿ ವೈಟ್ ಇದೆ, ಇಲ್ಲಿ ದಾರವನ್ನು ಅಂಟಿಸ್ಬೇಕು. ಆ ರೀತಿ ದಾರವನ್ನು ಇಟ್ಕೊಂಡು ಇನ್ನೊಂದು ದಾರ, 2 ದಾರ, ಯಾಕೆಂದರೆ ಉಯ್ಯಾಲೆ ಕಟ್ಟಬೇಕಲ್ವಾ, ಅದಕ್ಕಾಗಿ ಆ ದಾರ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಕಾರ್ಡ್ಬೋರ್ಡ್ ಪೀಸನ್ನು ಆಮೇಲೆ ಇದ್ರ ಮೇಲೆ ಇರ್ತಕ್ಕಂಥ ಈ ರೀತಿ ಇನ್ವಿಟೇಷನ್ ಕಾರ್ಡ್ ದಪ್ಪನೇ ಇರುವಂಥದ್ದು ಮೆಚ್ಚು. ನೋಡಿ, ಈಗ ದಾರಗಳನ್ನು ಕಟ್ಕೊಂಡಿದ್ದೀವಲ್ಲ ಆ ಒಂದು ಕಾರ್ಡ್ಬೋರ್ಡ್ ಪೀಸ್ಗೆ ನೋಡಿ ಈ ಥರ ಲಾಲಿ ಬರುತ್ತೆ. ಈ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟ್ಗೆ ನಾವು ಸೆಟ್ ಮಾಡ್ಕೋಬೇಕು. ಅದು ಕಟ್ಟೋದಕ್ಕಿಂತ ಮೊದಲು ಈ ಒಂದು ದಾರಗಳಿಗೆ ಮಣಿಯನ್ನು ಪೋಣಿಸೋಣ. ನೋಡಿ, ಮಣಿಗಳನ್ನು ಪೋಣಿಸಿದ್ಮೇಲೆ ಈ ರೀತಿ ಕಾಣುತ್ತೆ ಈ ಉಯ್ಯಾಲೆ. ಈ ಉಯ್ಯಾಲೆಗೆ ನಮ್ಗೆ ಎಷ್ಟು ಹೈಟಿಗೆ ಬೇಕೋ ಇದನ್ನು ಕಟ್ಕೊಳ್ಳೋ ಅಂಥದ್ದು. ಮೊದಲು ಚೆಕ್ ಮಾಡ್ಕೊಳ್ಳೋಣ ಕಟ್ಟೋದಕ್ಕಿಂತ ಮೊದಲು. ನೋಡಿ, ಹೀಗೆ ಬರುತ್ತೆ. ಈ ಮಳೆ ಇದೆಯಲ್ವಾ, ಈ ಮಳೆ ಮೇಲೆ ಒಂದು ಮಣಿಯನ್ನು ಈ ಥರ ಪೇಸ್ಟ್ ಮಾಡೋಣ. ನೋಡಿ, ಈ ಥರ ಲೇಸ್ ತೊಗೊಳ್ಳೋಣ. ಈ ಲೇಸನ್ನು ಸುತ್ತಲೂ ಅಂಟಿಸ್ಬೇಕು. ಈ ರೀತಿ ಗಮ್ಮಕ್ಕೆ ಅಂಟಿಸ್ತಾ ಬರೋಣ. ನೋಡಿ, ಹೀಗೆ ಬರುತ್ತೆ. ನೋಡಿ, ಈ ಥರ ಬಂದಮೇಲೆ ಒಂದು ಪೀಸು ನೋಡಿ ಉಂಗುರಗಳನ್ನು ಈ ರೀತಿ ಜೋಡಿಸ್ಕೊಂಡು ಈ ಒಂದು ಉಯ್ಯಾಲ ಮೇಲೆ ಹೀಗೆ ಇಟ್ಕೊಂಡ್ರೆ ಫಿನಿಶಿಂಗ್ ಆಗುತ್ತೆ. ನಾವು ಇನ್ನೂ ಡೆಕೋರೇಷನ್ಗಾಗಿ ರೋಸ್ಗಳನ್ನು ಇಡ್ಬೋದು. ಇಲ್ಲಿ ನಾವು ಹೆಸರನ್ನು ಬರೆದು ಡೇಟನ್ನು ಬರೆಯೋಣ. ಈ ದಾರಗಳೇನು ಕಾಣದೇ ಇರಲಿ, ಇದು ಸ್ವಲ್ಪ ಶೃಂಗಾರವನ್ನು ಮಾಡೋದು. ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನಾವು ಕೆಳಗಡೆ ಇರ್ತಕ್ಕಂಥ ಬಾರ್ಡ್ರನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ. ಹಾಗೆ ರೋಸುಗಳನ್ನು ಇಟ್ಟಿರುವಂಥದ್ದು ನೋಡಿ, ಹೆಸರು ಬರೆದಿದ್ದೀವಿ, ಡೇಟ್ ಬರೆದಿದ್ದೀವಿ. ಈ ರೀತಿ ಸೂಪರಾಗಿ ಕಾಣುತ್ತೆ. ಇದನ್ನು ನೀವು ಸಹ ಮಾಡ್ಬೋದು. ಈ ಒಂದು ವಿಡಿಯೋ ಲೈಕ್ ಮಾಡಿ, ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ.